Evaluate the determinants. Okay, I'm going to evaluate or expand this determinant along first row. ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಸೈನ್ ಕನ್ವೆನ್ಷನ್ ಬರ್ಕೊಳ್ಬೇಕು. ಇದು ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ಇಟ್ ಈಸ್ ಈಕ್ವಲ್ ಟು 0 ಇಂಟು ಫಸ್ಟ್ ರೋ ಬಿಡಬೇಕು, ಫಸ್ಟ್ ಕಾಲಮ್ ಬಿಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ನಮ್ಮ ಹತ್ರ ಉಳಿಯೋದು 0 ಮೈನಸ್ 3 3 0. ಸೊ ಫಸ್ಟ್ 0 ಇಂಟು 0 ಇಟ್ ಈಸ್ 0 ಮೈನಸ್ 3 ಇಂಟು ಮೈನಸ್ 3 ಇಸ್ ಮೈನಸ್ 3, ಸಾರಿ ಮೈನಸ್ 9 ಬರುತ್ತೆ. ಮೈನಸ್ 9 ಇಲ್ಲೊಂದು ಮೈನಸ್ ಇದೆ, ಸೊ ನಾನು ಡೈರೆಕ್ಟ್ ಆಗಿ ಪ್ಲಸ್ 9 ಅಂತ ಬರ್ಕೊಡ್ತೀನಿ. ಈಗ ಫಸ್ಟ್ ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತಂದ್ರೆ 1 ವಿತ್ ಮೈನಸ್. ಸೊ ಅದನ್ನ ಏನಂತ ಬರೀಬೇಕು ನಾವು, -1. -1 ಇಂಟು ಇದರ ಕರಸ್ಪಾಂಡಿಂಗ್ ಕಾಲಮ್ ಬಿಡಬೇಕು ಅಂತಂದ್ರೆ ಫಸ್ಟ್ ರೋ ಬಿಡಬೇಕು, ಸೆಕೆಂಡ್ ಕಾಲಮ್ ಬಿಡಬೇಕು. ಯಾವ್ಯಾವ ಎಲಿಮೆಂಟ್ ಗಳನ್ನ ನಾವು ಇವ್ಯಾಲ್ಯೂಟ್ ಮಾಡಬೇಕು, -1, -3, -2, 0 ಈ ಎಲಿಮೆಂಟ್ ಗಳನ್ನ ಇವ್ಯಾಲ್ಯೂಟ್ ಮಾಡಬೇಕು. ಈಗ -1 ಇಂಟು 0 ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಮೈನಸ್ ಆಂಟಿ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 2 3s are 6. ನೌ ದ ಥರ್ಡ್ ಎಲಿಮೆಂಟ್ ಈಸ್ 2 ಇಂಟು ಈಗ ಯಾವ್ಯಾವ ಎಲಿಮೆಂಟ್ ಉಳಿಯುತ್ತೆ ಅಂತಂದ್ರೆ -1 0 -2 3 ಈ ಎಲಿಮೆಂಟ್ಸ್ಗಳು ಯಾವುದು ಇಲ್ಲಿದೆ ನೋಡ್ರಿ. -1 0 -2 3 ಯಾಕಂದ್ರೆ ಫಸ್ಟ್ ರೋ ಬಿಡಬೇಕು, ಥರ್ಡ್ ಕಾಲಮ್ ಬಿಡಬೇಕು. -1 ಇಂಟು 3 ಇಟ್ ಈಸ್ -3. -2 ಇಂಟು 0 ಈಸ್ ಇಟ್ ಈಸ್ 0, ಸೊ -0 ಯಾಕಂದ್ರೆ ಈ ಮೈನಸ್ ಆಂಟಿ ಡಯಾಗ್ನಲ್ ಸಲುವಾಗಿ. ಈಗ ಸಿಂಪ್ಲಿಫೈ ಮಾಡಿ ಈ ಬ್ರಾಕೆಟ್ ಅಲ್ಲಿ ಏನಾದ್ರೂ ಬರಲಿ ವ್ಯಾಲ್ಯೂ ನಮ್ಗೆ ಸಂಬಂಧ ಇಲ್ಲ, ಬಿಕಾಸ್ ಹಿಯರ್ ವಿ ಹ್ಯಾವ್ 0 ಇನ್ ದ ಪ್ರಾಡಕ್ಟ್. ಸೊ 0 ಇಂಟು ಎನಿಥಿಂಗ್ ಇಸ್ 0, therefore it is 0. -1 ಇಂಟು 0 -6 ಅಂತಂದ್ರೆ ಇಟ್ ಈಸ್ -6 ಪ್ಲಸ್ 2 ಇಂಟು -3 -0 ಅಂತಂದ್ರೆ ವಿ ಗೆಟ್ -3 ಅಂಡ್ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 0 ಇರೋದ್ರಿಂದ ನೆಕ್ಸ್ಟ್ ನಾವು ಅದನ್ನ ಪ್ರೊಸೀಡ್ ಮಾಡೋದು ಕಂಟಿನ್ಯೂ ಮಾಡೋದು ಬೇಡ, ಅದನ್ನ ಮತ್ತೊಮ್ಮೆ ಬರ್ಕೊಳ್ಳೋದು ಬೇಡ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 6 is 6. ಪ್ಲಸ್ ಇಂಟು ಮೈನಸ್ ಮೈನಸ್ 2 3s are 6. 6 minus 6 is 0. Therefore, determinant of this ಮ್ಯಾಟ್ರಿಕ್ಸ್ ಅಥವಾ ಈ ಮ್ಯಾಟ್ರಿಕ್ಸ್ ಕರಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಆ ಕರಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತಂದ್ರೆ 0 ಬರುತ್ತೆ. ಸಿಮಿಲರ್ಲಿ ವಿ ಶಾಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೊ ಇಟ್ ಈಸ್ ಈಕ್ವಲ್ ಟು ನಾನಿಲ್ಲಿ ಇಲ್ಲೂ ಕೂಡ ಫಸ್ಟ್ ರೋ ಮೇಲೆ ಎಕ್ಸ್ಪೆಂಡ್ ಮಾಡಿಬಿಡೋಣ. ಪ್ಲಸ್ ಮೈನಸ್ ಪ್ಲಸ್ ಫಸ್ಟ್ ಎಲಿಮೆಂಟ್ 2 ಇಂಟು 2 ಇಂಟು 0 ಈಸ್ 0 ಮೈನಸ್ -5 ಇಂಟು -1 ಅಂತಂದ್ರೆ +5, ಸೊ ಇಟ್ ಈಸ್ +5. ಸೊ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ +1. ಸೊ ಸೆಕೆಂಡ್ ರೋ ಬಿಡಬೇಕು, ಫಸ್ಟ್ ಕಾಲಮ್ ಬಿಡಬೇಕು, ಸಾರಿ ಫಸ್ಟ್ ರೋ ಬಿಡಬೇಕು, ಸೆಕೆಂಡ್ ಕಾಲಮ್ ಬಿಡಬೇಕು. 0 ಇಂಟು 0 ಈಸ್ 0 ಮೈನಸ್ 3 ಇಂಟು -1 ಅಂದ್ರೆ -3. ಸೊ ಮೈನಸ್ ಇಂಟು ಮೈನಸ್ ಅಂದ್ರೆ +3 ಬಂತು. ಇಲ್ಲಿ ಪ್ಲಸ್ ಇಂಟು ಮೈನಸ್ -2. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ 0 ಇಂಟು -5 0 ಮೈನಸ್ 3 2s are 6. ಇಟ್ ಈಸ್ ಈಕ್ವಲ್ ಟು 2 ಇಂಟು 0 -5 ಅಂತಂದ್ರೆ -5 ಪ್ಲಸ್ 1 ಇನ್ ಬ್ರಾಕೆಟ್ 0 plus 3 is 3 minus 2 into 0 minus 6 means -6 and it is equal to 2 into -5 andre -10 plus 1 3s are 3 minus into minus plus 2 6s are 12. It is equal to 12 plus 3 15. 15 minus 10 ಅಂತಂದ್ರೆ 5. Therefore value of the determinant is 5. Next question, if A equals to ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 1 1 -2 2 1 -3 5 4 -9 ಅಂತ we have to find determinant. ಇದನ್ನ ಡಿಟರ್ಮಿನೆಂಟ್ ಫಾರ್ಮಲ್ ಬರ್ಕೊಂಡ್ರೆ ಡಿಟರ್ಮಿನೆಂಟ್ A is equal to 1 1 -2 2 1 -3 5 4 -9 ಆಗುತ್ತೆ. Now expanding along first row plus minus plus it is equal to 1 into first row bidi first column bidi 1 into -9 is -9 minus 4 into -3 is -12. -12 ಇಲ್ಲೊಂದು ಮೈನಸ್ ಇದೆ, ಸೊ ಡೈರೆಕ್ಟ್ಲಿ +12 ಬರ್ಬಿಡಿ. ಇಲ್ಲಿ -1 ಇದೆ, ಸೊ -1 ಇನ್ ಬ್ರಾಕೆಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಬೇಕು. 2 into -9 is -18
minus 5 into minus 3 is minus 15. Minus 15 illond minus ide, so it will become plus 15. Last element to 2 in bracket. First row third column bidbeku. 2 4s are 8 minus 5 1s are 5. It is equal to 1 into minus 9 plus 12 means it is 3 minus 1 in bracket minus 18 plus 15 andre minus 3 plus 2 in bracket 8 minus 5 ಅಂತಂದ್ರೆ 3. Again 3 1s are 3 minus into minus plus again 3 1s are 3 plus 3 2s are 6. It is equal to 3 plus 3 it is 6. 6 plus 6 is 12. Determinant value is 12. Next question, if A equals to 101 012 004 then show that determinant of 3A equal to 27 times determinant A. ಸೊ ಇಲ್ಲಿ 3A ಬೇಕು ಅಂತಂದ್ರೆ ಇಲ್ಲೇನ್ ಮ್ಯಾಟ್ರಿಕ್ಸ್ ಕೊಟ್ಟಿದಾರಲ್ಲ ಅದಕ್ಕೆ ಫಸ್ಟ್ ನಾವೇನ್ ಮಾಡಬೇಕು 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಆಲ್ರೆಡಿ ನಾನು ಈ ಒಂದು ರಿಸಲ್ಟ್ ನ ನಿಮಗೆ ಓಲ್ಡ್ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದ್ರೆ ಡಿಟರ್ಮಿನೆಂಟ್ ಆಫ್ k ಟೈಮ್ಸ್ A will be equal to k to the power of n times determinant A, where n is the order of the matrix. ಇಲ್ಲಿ order of the matrix is 3. ಇಲ್ಲಿ k ಪ್ಲೇಸ್ ಅಲ್ಲಿ 3 ಇರೋದ್ರಿಂದ 3 times A ಅಂತಂದ್ರೆ 3 times 3 to the power of order of the matrix. Order of the matrix ಎಷ್ಟಿದೆ ಇಲ್ಲಿ 3 ಇದೆ. Therefore 3 to the power of 3 into determinant A. 3 to the power of 3 ಅಂತಂದ್ರೆ 27 into determinant A. ಆ ರಿಸಲ್ಟ್ ನೇನೆ ನಾವಿಲ್ಲಿ ಏನ್ ಮಾಡ್ತಾ ಇರೋದು ಅಂತಂದ್ರೆ ವೆರಿಫೈ ಮಾಡ್ತಾ ಇರೋದು. ಓಕೆ ರೈಟ್, ಫಸ್ಟ್ ಏನ್ ಮಾಡೋಣ 3A ರೆಡಿ ಮಾಡ್ಕೊಳ್ಳೋಣ. 3 into matrix A is equal to 3 into matrix ಬರ್ಕೊಳ್ರಿ 1 0 1 0 1 2 0 0 4. ಸೊ ಪ್ರತಿ ಒಂದು ಎಲಿಮೆಂಟ್ ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 3 into 1 is 3, 3 into 0 is 0, 3 into 1 is again 3, 3 into 0 0, 3 1s are 3, 3 2s are 6, 3 zeros are 0, 3 zeros are 0, 3 4s are 12. ಇದು 3 into A. ಈಗ determinant of 3A. Determinant of 3A is equal to determinant of 3 0 3 0 3 6 0 0 12. Now sign convention. I am expanding along first row. Plus minus plus. It is equal to 3 into first row first column bidi 3 into 12 ಅಥವಾ 12 3s are 36 minus 6 into 0 is 0 minus 0 into first row second column bidbeku 0 into 12 0, 0 into 6 is 0. Therefore we get 0 minus 0. ಇನ್ನು third element ಇಲ್ಲಿ 0 ಅಲ್ಲ, actually ಇದು plus. Plus minus plus. Plus 3 in bracket. ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಬೇಕು. 0 into 0 0, 0 into 3 is 0. ಇಲ್ಲೂ ಕೂಡ ಏನು ಬಂತು 0 minus 0 ಅಂತ ಬಂತು. It is equal to 3 into 36 minus 0 ಅಂತಂದ್ರೆ 36 minus 0 into anything it is 0 plus 3 into 0 minus 0 is 0. It is equal to 3 6 are 12. Sorry, 3 6 are 18. Carry 1. 3 3s are 9 plus 1 10. ಇಲ್ಲಿ 0 ಇದೆ. 3 into 0 is 0. ಸೊ ಇದು 0 ಆಯ್ತು, ಇದು 0 ಆಯ್ತು. ಸೊ ಆಡ್ ಮಾಡಿದ್ರು ಅಷ್ಟೇನೆ, ಸಬ್ಟ್ರಾಕ್ಟ್ ಮಾಡಿದ್ರು ಅಷ್ಟೇನೆ. LHS ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ 108 ಅಂತ ಬಂತು. ಓಕೆ, ಈಗ RHS ಫೈಂಡ್ ಮಾಡೋಣ. RHS ಏನಿದೆ, ಡಿಟರ್ಮಿನೆಂಟ್ A ಫೈಂಡ್ ಮಾಡಿ ಅದಕ್ಕೆ 27 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ ರೈಟ್, ಫಸ್ಟ್ ಡಿಟರ್ಮಿನೆಂಟ್ A ಫೈಂಡ್ ಮಾಡೋಣ, ಆಮೇಲೆ 27A ಮಲ್ಟಿಪ್ಲೈ ಮಾಡೋಣ. Now determinant A equals to, actual determinant ಏನಿದೆ ಇಲ್ಲಿ 101, determinant of 101 012 004. okay, it is equal to expanding along first row plus minus plus. First 1 into first row first column bitre 1 into 4 is 4 minus 0 into 2 is 0 minus 0 into first row second column ಬಿಡಬೇಕು 0 into 4 0,
0 into 2 again 0. So we get 0 minus 0 plus 1 into first row third column bidಬೇಕು. 0 into 0 is 0, 0 into 1 again 0. Here also we get 0 minus 0. It is equal to 1 into 4 minus 0 means 4. ಇಲ್ಲಿ 0 minus 0 ಇದೆ 0 ಬರುತ್ತೆ. ಇಲ್ಲೂ ಕೂಡ 0 minus 0 ಇದೆ 0 ಬರುತ್ತೆ. 0 into 1 0. Here also we get 0. Therefore ಇಲ್ಲಿ 0 ಇಲ್ಲೂ ಕೂಡ 0. So 1 4 is 4 0 0 ಅಂತಂದ್ರೆ ಅದು ಬಿಡಿ 4 ಆಯ್ತು. ಇದು ಡಿಟರ್ಮೆಂಟ್ A. Now we have to multiply 27 to this number. Now 27 into determinant A is equal to 27 into 4. It is equal to 4 7s are 28, carry 2. 4 2s are 8, 8 plus 2 it is 10. Call this as RHS. From LHS and RHS it is clearly LHS is equal to RHS. Therefore, we can say determinant of 3A is equal to 27 times determinant of A. Hence the proof.